ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಒಂದು ಸಂಬಂಧಪಟ್ಟಂತೆ ಬಹಳಷ್ಟು ಜನರಿಗೆ ಒಂದು ಡೌಟ್ಗಳಿದ್ದು, ಯಾವಾಗ ಬರುತ್ತೆ, ಇನ್ನೂ ಕೂಡ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ವಾ, ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಒಂದು 16ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಜನರಿಗೆ ಡೌಟ್ ಇತ್ತು. ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ, ಪ್ರಾರಂಭದಿಂದ ವೀಕ್ಷಕರೇ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೂಡ ನಿಮಗೂ ಕೂಡ ಅರ್ಥ ಆಗುತ್ತೆ. ಈಗಾಗಲೇ ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಒಂದು ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇರ್ಬೋದು ಅಥವಾ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೋದು. ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಒಂದು ಸುದ್ದಿ ಮಾಹಿತಿನ ಬರ್ತಾ ಇರುವಂಥದ್ದು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲೇ ಮತ್ತೆ ಒಂದ್ಸರಿ ಆಲ್ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲೇ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಕೊಡ್ತೀನಿ. ವೀಕ್ಷಕರೇ, ಬಹಳಷ್ಟು ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ರಿ. ನಮಗೂ ಕೂಡ ಕಮೆಂಟ್ ಮಾಡಿ ಈಗ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. 16ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನೋಡೋದಾದರೆ ವೀಕ್ಷಕರೇ, ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಡಿಸೆಂಬರ್ ತಿಂಗಳಲ್ಲಿ ಬರಬೇಕಾಗಿತ್ತು. ಸೊ ಡಿಸೆಂಬರ್ ತಿಂಗಳು ಮುಗಿದು ಜನವರಿ ಮತ್ತು ಸ್ಟಾರ್ಟ್ ಆದರೂ ಕೂಡ ಇನ್ನೂ ಕೂಡ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಬಂದಿಲ್ಲ. ಹೀಗಾಗಿ ಈಗಾಗಲೇ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಈಗ ಡೇಟು 11-12 ಡೇಟ್ ಇದ್ದರೂ ಕೂಡ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಬಂದಿಲ್ಲ. ಹಾಗಾದರೆ ಬಹಳಷ್ಟು ಜನರು ಈ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ ಅಥವಾ ಇಲ್ವೋ, ಬಿಡುಗಡೆ ಆಗುತ್ತನೋ ಅಥವಾ ಇಲ್ವೋ ಅಂತ, ಏನಾದರೂ ಬಂದ್ ಆಗುತ್ತಾ ಅಂತ ಈ ರೀತಿ ಕೂಡ ಒಂದು ಕೇಳ್ತಾ ಇದ್ರು. ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಪ್ರತಿ ತಿಂಗಳು ಸರಿಯಾಗಿ ಬರ್ತಾಯಿತ್ತು. ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಹಿಂದಿನ ಒಂದು ಕಂತಿನ ಹಣಕ್ಕೆ ಒಂದು ಹೋಲಿಸಿದರೆ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಬಹಳಷ್ಟು ಒಂದು ಲೇಟ್ ಆಗ್ತಾ ಇರುವಂಥದ್ದು. ನಡುವೆ ಒಂದೊಂದು ತಿಂಗಳು ಗ್ಯಾಪ್ ಆಗ್ತಾನೆ ಬರ್ತಾಯಿದೆ. ಸೊ ನವೆಂಬರ್ ತಿಂಗಳ ಒಂದು ಹಣನ ಡಿಸೆಂಬರ್ ತಿಂಗಳಲ್ಲಿ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಹಾಕಿಲ್ಲ. ಜೊತೆಗೆ ಇದು ಜನವರಿ 15ನೇ ತಾರೀಕು ಒಳಗಡೆ ಕೂಡ ಒಂದು ಹಾಕಬೇಕಾಗಿತ್ತು, ಬಿಡುಗಡೆ ಮಾಡಬೇಕಾಗಿತ್ತು. ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಒಂದು ದಿನಾಂಕ 11 ಇದ್ದರೂ ಕೂಡ, ಒಂದು ದಿನಾಂಕ ಜನವರಿ 12 ಆದರೂ ಕೂಡ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸೊ ಹೀಗಾಗಿ ಭಾಳಷ್ಟು ಜನರಿಗೆ ಒಂದು ಡೌಟ್ಗಳಿತ್ತು. ಸೊ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಒಂದು ಹಣದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಚಾನಲ್ಗಳಲ್ಲಾಗಿರ್ಬೋದು ಸೊ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿನ ಬಂದಿರಲಿಲ್ಲ. ಯಾಕಪ್ಪ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತು ಸಿ ಟಿ ರವಿಯವರ ನಡುವೆ ಸೊ ಮಾತಿನ ಚಕಮಕಿ ಆಗಿರುವುದರಿಂದ ಸೊ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಬಹಳಷ್ಟು ಒಂದು ನಿಗಾನ ವಹಿಸಿರಲಿಲ್ಲ. ಹೀಗಾಗಿ ಈಗಾಗಲೇ ಗೃಹಲಕ್ಷ್ಮಿ 16ನೇ ಕಂತಿನ ಹಣವನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿನ ತಿಳಿಸಿರುವಂಥದ್ದು. ಈ ಒಂದು ವಾರದಲ್ಲಿ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಬರುವಂಥದ್ದು. ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಈ ಒಂದು ವಾರದಲ್ಲಿ, ಅಂದರೆ ಇದೇ ಒಂದು ಇನ್ನೂ 7-8 ದಿನದಲ್ಲಿ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಬಿಡುಗಡೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಇನ್ನೂ ಒಂದು ವಾರದಲ್ಲಿ, ಅಂದರೆ ಜನವರಿ 20ರ ಒಳಗಾಗಿ ಸಂಪೂರ್ಣವಾಗಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸಿರುವಂಥದ್ದು. ಆ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೂ ಕೂಡ ವರಿ ಮಾಡುವಂತಿಲ್ಲ. ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬರುವಂಥದ್ದು. ಬಹಳಷ್ಟು ಲೇಟ್ ಆಗ್ತಾ ಇದೆ, ನಡುವೆ ಒಂದೊಂದು ತಿಂಗಳು ಗ್ಯಾಪ್ ಆಗ್ತಾ ಇರುವಂಥದ್ದು. ಈಗಾಗಲೇ ಜನವರಿಯಲ್ಲಿ ಅವರು ಒಟ್ಟಿಗೆ 2,000 ರೂಪಾಯಿ ಮತ್ತು 2,000 ರೂಪಾಯಿ ಒಟ್ಟಿಗೆ 4,000 ರೂಪಾಯಿ ಹಣನ ಜಮಾ ಮಾಡಬೇಕು. ಹೀಗಾಗಿ ಅವರು 2,000 ರೂಪಾಯಿ ಜಮಾ ಮಾಡಿದರೆ ಮತ್ತೆ ಒಂದು ತಿಂಗಳು ಕೂಡ ಗ್ಯಾಪ್ ಆಗುವಂಥದ್ದೇ. 2 ತಿಂಗಳ ಹಣ ಒಟ್ಟಿಗೆ ಜನವರಿಯಲ್ಲಿ ಹಾಕಿದರೆ ಸೊ ಕ್ಲಿಯರ್ ಆಗಿಬಿಡುತ್ತೆ. ಮತ್ತು ಜನವರಿ ತಿಂಗಳ ಹಣನ ಫೆಬ್ರವರಿಯಲ್ಲಿ ಬರುವಂಥದ್ದಾಗಿರುತ್ತೆ. ಈ ರೀತಿಯಾಗಿ ಒಟ್ಟಿಗೆ ಹಾಕ್ತಾರಾ ಅಥವಾ 2,000 ರೂಪಾಯಿನೇ ಹಾಕ್ತಾರಾ ಅಂತ ಕಾದು ನೋಡಬೇಕಾಗಿದೆ.
ಸೊ ಇಷ್ಟು ಒಂದು ಗೃಹಲಕ್ಷ್ಮಿ ಒಂದು 16ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಬಗ್ಗೆ ಏನಾದರೂ ಡೌಟ್ ಇದ್ದಿದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.